ನಮಸ್ಕಾರ ಎಲ್ರಿಗೂ. ದಿಸ್ ಸೈಡ್ ವಿಶಾಲ್. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಟೈಮ್ ಯಾರಾದ್ರೂ ವಿಸಿಟ್ ಮಾಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ನ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಸೆಕೆಂಡ್ ಥಿಂಗ್ ಇಸ್ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಸೊ ದಟ್ ನಿಮಗೆ ನೋಟಿಫಿಕೇಶನ್ ಪಟ್ ಅಂತ ಬರುತ್ತೆ. ಓಕೆನಾ? ಸೊ ಇವತ್ತು ಆಬ್ಜೆಕ್ಷನ್ ಹ್ಯಾಂಡಲಿಂಗ್ ಪಾರ್ಟ್ 2 ವಿಡಿಯೋನ ನೀವು ನೋಡ್ತೀರಾ. ಪಾರ್ಟ್ 2 ಕ್ವಶನ್ಸ್ ಗಳನ್ನ ನೋಡ್ತೀರಾ. ಸೊ ತುಂಬಾ ಇಂಪಾರ್ಟೆಂಟ್ ಆಬ್ಜೆಕ್ಷನ್ಸ್ ಗಳನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು ಅನ್ನೋದನ್ನ ನಾನು ಇವತ್ತು ಡಿಸ್ಕಸ್ ಮಾಡೋಣ. ಓಕೆನಾ? ಲೆಟ್ಸ್ ರೆಡಿ. ಸೊ ಆಬ್ಜೆಕ್ಷನ್ಸ್ ಅಂತ ಅಂದಾಗ ನಮ್ ತಲೆಯಲ್ಲಿ ಏನ್ ಬರುತ್ತೆ? ತುಂಬಾ ಜನ ಭಯ ಪಡ್ತೀರಾ. ನಾನು ಮೊದಲೇ ವಿಡಿಯೋ ಹೇಳ್ದಂಗೆ, ಸೊ ಭಯ ಪಡೋದು ಬೇಡ. ಧೈರ್ಯವಾಗಿ ಏನ್ ಮಾಡ್ಬೇಕು? ಕೆಲಸ ಮಾಡ್ಬೇಕು. ಬಿಕಾಸ್ ನಿಮ್ ಕೆಲಸನೇ ಅದೇ ಇರುತ್ತೆ. ಎದುರಿನ ಪರ್ಸನ್ ಮೈಂಡ್ ಸೆಟ್ ಅಲ್ಲಿ ಯಾವುದೇ ಕ್ವಶನ್ಸ್ ಗಳು ಬಂದ್ರು ಕೂಡ ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅದು ಕ್ಲಾರಿಟಿ ಕೊಡೋದಕ್ಕೆ, ಸೊ ದ್ಯಾಟ್ ನಿಮ್ಮಲ್ಲಿ ಆ ನಾಲೆಜ್ ಇರ್ಬೇಕಾಗತ್ತೆ. ಓಕೆ, ಸೊ ದ್ಯಾಟ್ ಅದ್ರ ಪರ್ಪೋಸ್ ಆಗಿ ನಾನು ಇವತ್ತು ಹೇಳುವಂತ ಕ್ವಶನ್ಸ್ ಗಳನ್ನ, ಹೇಳುವಂತ ಆಬ್ಜೆಕ್ಷನ್ಸ್ ಗಳನ್ನ ಸೊ ದ್ಯಾಟ್ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ ಅಂಡ್ ಎಂಡ್ ವರ್ಗು ಈ ವಿಡಿಯೋನ ನೋಡಿ. ಡೆಫಿನೆಟ್ಲಿ ನಿಮ್ಗೆ ಒಂದು ಒಳ್ಳೆ ನಾಲೆಜ್ ಸಿಗತ್ತೆ. ಓಕೆನಾ? ಲೆಟ್ಸ್ ರೆಡಿ. ಸೊ ದಟ್ ಫಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ತುಂಬಾ ನಾರ್ಮಲ್ ಕ್ವಶನ್ ಅನ್ಬೋದು ಅಥವಾ ತುಂಬಾ ಇಂಪಾರ್ಟೆಂಟ್ ಆಬ್ಜೆಕ್ಷನ್ ಅಂತ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಇದು ಚೈನ್ ಲಿಂಕಾ? ಓಕೆ, ಇದು ಜಾಯಿಂಟ್ ಮಾಡ್ಸೋದಾ ಅಥವಾ ಪೀಪಲ್ ಗಳನ್ನ ಆಡ್ ಮಾಡ್ತಾ ಹೋಗ್ಬೇಕಾ? ಸೊ ನಾವೊಂದ್ 10 ಜನಕ್ಕೆ ಹೇಳಿ, ಅವರೊಂದ್ 10 ಜನಕ್ಕೆ ಹೇಳಿ ಇದೇ ಬಿಸ್ನೆಸ್ ಮಾಡ್ಬೇಕಾ? ಈ ಕ್ವಶನ್ ಎಲ್ರಿಗೂ ಬರತ್ತೆ. 100% ನೀವು ಇದನ್ನ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಹೌ ಇಟ್ಸ್, ಯಾವ ರೀತಿ ನಾವು ಮಾಡ್ಬೇಕು ಅನ್ನೋದನ್ನ ಸಿಂಪಲ್ ಆಗಿ ಒಂದು ಅಂಡರ್ಸ್ಟ್ಯಾಂಡ್ ಮಾಡಿಸ್ಕೊಡ್ತೀನಿ. ಓಕೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎದಿನ್ ಪರ್ಸನ್ ಅಲ್ಲಿ ಸೊ ದ್ಯಾಟ್ ಚೈನ್ ಲಿಂಕ್, ಓಕೆ, ಸೊ ಜಾಯಿಂಟ್ ಮಾಡಿಸೋದು ಅಂತ ಇರತ್ತೆ. ಹೌ ಟು ಎಕ್ಸ್ಪ್ಲೈನ್ ಚೈನ್ ಲಿಂಕ್ ಅಂದ್ರೆ ಏನು? ಓಕೆ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು? ಚೈನ್ ಲಿಂಕ್ ಅಂದ್ರೆ ಏನು? ಓಕೆ, ಇಸ್ ದಿಸ್ ನೆಟ್ವರ್ಕ್ ಮಾರ್ಕೆಟಿಂಗ್? ಎಸ್, ದಿಸ್ ಇಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಇದೆ. ಭಯ ಪಡಕ್ ಹೋಗ್ಬೇಡಿ. ಇದು ಡಿಜಿಟಲ್ ಮಾರ್ಕೆಟಿಂಗ್, ಇದು ಅದು ಇದು ನೋ, ಇಟ್ಸ್ ಅ ನೆಟ್ವರ್ಕ್ ಮಾರ್ಕೆಟಿಂಗ್. ಓಕೆನಾ? ಸೊ ನಾನು ಹೇಳ್ತೀನಿ ನಿಮ್ಗೆ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ ಚೈನ್ ಲಿಂಕ್ ಮತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್. ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಚೈನ್ ಲಿಂಕ್, ವಾಟ್ ಇಸ್ ದಾಟ್ ಚೈನ್ ಲಿಂಕ್? ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ. ಚೈನ್ ಲಿಂಕ್ ಅಂತಂದ್ರೆ ದರ್ ಇಸ್ ನೋ ಪ್ರಾಡಕ್ಟ್ ಅಂಡ್ ಸರ್ವಿಸಸ್. ಒಂದು ಚೈನ್ ಲಿಂಕ್ ಅಂತ ಅಂದಾಗ ಅಲ್ಲಿ ಏನೂ ಕೂಡ ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ಇರೋದಿಲ್ಲ. ಯಾವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬರ್ತೀರಾ, ಯಾವ ಒಂದು ಕಂಪ್ನಿ ಇರಲಿ, ಯಾವುದೇ ಬಿಸ್ನೆಸ್ ಇರಲಿ, ಯಾವುದೇ ಕಂಪ್ನಿ ಇರಲಿ, ಅಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಇತ್ತು, ಒಂದು ಒಳ್ಳೆ ಸರ್ವಿಸ್ ಇತ್ತು ಅಂತಂದ್ರೆ ಆಬ್ವಿಯಸ್ಲಿ ದಟ್ ಈಸ್ ಕಾಲ್ಡ್ ಜನೂನ್ ಕಂಪ್ನಿ. ದಟ್ ಈಸ್ ಜನೂನ್ ಕಂಪ್ನಿ ಅಂತ ತಿಳ್ಕೊಳ್ಳಿ. ಆ ಜನೂನ್ ಕಂಪ್ನಿ ಹತ್ರ ನೀವು ಕೆಲಸ ಮಾಡಿದ್ರಿ, ಬಿಸ್ನೆಸ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗತ್ತೆ. ಓಕೆ, ಸೊ ಇಷ್ಟು ಹೇಳಿದ್ಮೇಲೂ ಕೂಡ ಇಲ್ಲ ಇದು ಪೀಪಲ್ ಗಳನ್ನ ಆಡ್ ಮಾಡೋದೇ ಅಲ್ವಾ? ಓಕೆ, ಪೀಪಲ್ ಗಳನ್ನ ಆಡ್ ಮಾಡ್ಬೇಕು. ಸೊ ದಟ್ ವಾಟ್ಸ್ ದಟ್, ಏನಾಯ್ತು ಅಂದ್ರ, ಸೊ ಅರ್ಥ ಮಾಡ್ಕೊಳ್ಳಿ. ಪೀಪಲ್ ನ ಆಡ್ ಮಾಡೋದಂದ್ರೆ ಏನು? ಸೊ ದಟ್ ಎಲ್ಲಾ ಕಡೆನೂ ಕೂಡ ಜಾಯಿಂಟ್ ಲಿಂಕ್ ಇದ್ದೇ ಇದೆ ಸರ್. ಸೊ ಇವತ್ತು ಮುಖೇಶ್ ಅಂಬಾನಿ ಇದಾರೆ, ಅವ್ರು ಹೆಂಗ್ ವರ್ಕ್ ಮಾಡ್ತಾರೆ? ಅವ್ರು ಕೂಡ ಚೈನ್ ಲಿಂಕ್ ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ಕೆಲಸ ಮಾಡ್ತಾರೆ. ಓಕೆನಾ? ಹೌ ಟು ಆನ್ಸರ್. ಸೊ ಮುಖೇಶ್ ಅಂಬಾನಿ ಹೆಂಗ್ ಕೆಲಸ ಮಾಡ್ತಾರೆ? ಅವ್ರು ಒಬ್ರೇನೆ ಇಡೀ ಇಂಡಿಯಾದನ್ನ ಮ್ಯಾನೇಜ್ ಮಾಡಕ್ ಆಗತ್ತಾ? ಇಲ್ಲ. ಸೊ ಅವ್ರ ಕೆಳಗಡೆ ಒಂದು ಸಿಇಒ ಇರ್ತಾರೆ. ಸಿಇಒ ಆಸ್ ನಥಿಂಗ್ ಬಟ್, ಇವಾಗ ಪ್ರೆಸೆಂಟ್ ಮುಖೇಶ್ ಅಂಬಾನಿ ಅವರು ಇದಾರೆ, ಬಟ್ ದ ಥಿಂಗ್ ಇಸ್ ಅವ್ರ ಕೆಳಗಡೆ ಒಂದು ಮ್ಯಾನೇಜ್ಮೆಂಟ್ ಟೀಮ್ ಇರತ್ತೆ. ಒಂದು 30 ರಿಂದ 50 ಜನ ಮ್ಯಾನೇಜ್ಮೆಂಟ್ ಟೀಮ್ ಇರತ್ತೆ. ಅದ್ರ ಕೆಳಗಡೆ ಸೊ ಮ್ಯಾನೇಜರ್ಸ್ ಇರ್ತಾರೆ, ರೈಟ್ ಅಲ್ವಾ? ಸೊ ಮ್ಯಾನೇಜರ್ಸ್ ಇದ್ದವರು ಮತ್ತೆ ಹೋಲ್ ಟೀಮ್ ನ ಏನ್ ಮಾಡ್ತಾರೆ? ಕಂಟ್ರೋಲ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಅದ್ರ ಕೆಳಗಡೆ ಸೇಲ್ಸ್ ಮಾಡೋರು ಇರ್ತಾರೆ. ಓಕೆ, ಅದ್ರ ಕಡೆ ದೊಡ್ಡ ಟೀಮ್ ಇರತ್ತೆ, ಅದ್ರ ಕೂಡ ದೊಡ್ಡ ಕೆಲಸ ಮಾಡೋರು ಇರ್ತಾರೆ. ಸೊ ದಟ್ ಅಲ್ಲಿ ಸೇಲ್ಸ್ ಮಾಡ್ತಾ ಹೋಗ್ತಾರೆ. ಇಲ್ಲೂ ಕೂಡ ಸೇಮ್ ಥಿಂಗ್ ಅದೇ ರೀತಿ ಇರುತ್ತೆ. ಸೊ ದಟ್ ಮುಖೇಶ್ ಅಂಬಾನಿ ಅವರು ಸೇಲ್ಸ್ ಮಾಡ್ತಿದ್ದಾರೆ, ಬಟ್ ಅವರು ಹೋಗಿ ಕೆಲಸ ಮಾಡ್ತಾರಾ? ಇಲ್ಲ. ಜಸ್ಟ್ ದೇ ಹ್ಯಾವ್ ಟು ಮ್ಯಾನೇಜ್ ದ ಟೀಮ್ಸ್. ಓಕೆನಾ? ದೇ ಹ್ಯಾವ್ ಟು ಕ್ರಿಯೇಟ್ ದ ನೆಟ್ವರ್ಕ್. ಸೇಮ್ ಥಿಂಗ್ ಇಲ್ಲೂ ಕೂಡ. ಎಲ್ಲೇ ಹೋಗಿ ನೀವು, ಒಂದು ಕಾಲೇಜ್ ಇದೆನಾ, ಅಲ್ಲಿ ಪ್ರಿನ್ಸಿಪಲ್ ಇರ್ತಾರೆ, ಪ್ರಿನ್ಸಿಪಲ್ ಕೆಳಗಡೆ ಸೊ ದಟ್ ಅವ್ರ ಕೆಳಗಡೆ ಸರ್ ಗಳು ಇರ್ತಾರೆ, ಅವ್ರ ಕೆಳಗಡೆ ಸ್ಟಾಪ್ ಇರುತ್ತೆ. ಓಕೆ, ಸ್ಟಾಪ್ ಕೆಳಗಡೆ ಮತ್ತೆ ಸೊ ಲೈಕ್ ಏನಪ್ಪಾ ಅಂದ್ರೆ ವಾಚ್ಮನ್ ಇರ್ತಾರೆ. ಸೊ ಇಲ್ಲೂ ಕೂಡ ಚೈನ್ ಲಿಂಕೇ ಅಲ್ವಾ? ಸೊ ಪಾಲಿಟಿಕ್ಸ್ ಕೂಡ ಸೊ PM ಇರ್ತಾರೆ. ಓಕೆ, ನಮ್ಮ ರಾಜ್ಯದ್ದು ಬಂದ್ರೆ CM ಇರ್ತಾರೆ. ಅವ್ರ ಕೆಳಗಡೆ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಮಿನಿಸ್ಟರ್ ಇರ್ತಾರೆ. ಓಕೆನಾ? ಅವ್ರ ಕೆಳಗಡೆ ಮತ್ತೆ ತಾಲೂಕ್, ಅವ್ರ ಕೆಳಗಡೆ ಮತ್ತು ಗ್ರಾಮ ಪಂಚಾಯತಿ, ರೈಟ್ ಅಲ್ವಾ? ಸೊ ಇದೆಲ್ಲ ಚೈನ್ ಲಿಂಕ್ ಅಲ್ವಾ? ಸೊ ನಿಮ್ಗೆ ಇದೆಲ್ಲಾನು ಕೂಡ ಕತ್ತಲೆ ಇದು ಕಣ್ಣಿಗೆ ಕಾಣಿಸಲ್ವಾ? ಎಸ್. ಸೊ ದಟ್ ಈಸ್ ಪವರ್ ಆಫ್ ನೆಟ್ವರ್ಕ್ ಅಂತ ಹೇಳ್ಕೊಡಿ. ದಟ್ ಈಸ್ ಕಾಲ್ಡ್ ನೆಟ್ವರ್ಕ್. ಸೊ ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದಾನೇ ಜಗತ್ ಬದುಕ್ತಿರೋದು. ಓಕೆನಾ? ಅರ್ಥ ಮಾಡ್ಕೊಳ್ಳಿ, ರೈಟ್? ಸೊ ಹಾಗಾಗಿ ನಾನ್ ನಿಮ್ಗೆ ಹೇಳೋದೇನಪ್ಪಾ ಅಂತಂದ್ರೆ, ಸೊ ನೀವು ಯಾವ ರೀತಿ ಥಿಂಕ್ ಮಾಡ್ತೀರಾ? ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ಅದನ್ನ ಪಾಸಿಟಿವ್ ಆಗಿ ತಗೋತೀರಾ ಅಥವಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ? ಸೊ ಇಲ್ಲಿ 4 ಜನಕ್ಕೆ ನೀವೇನಪ್ಪ ಕನ್ವಿನ್ಸ್ ಮಾಡೋದಿಲ್ಲ, ಹೋಗಿ ಬನ್ನಿ ಬನ್ನಿ ಅಂತ ಯಾವತ್ತೂ ಹೇಳೋದಿಲ್ಲ. ಜಸ್ಟ್ ಹೌ ಟು ರೆಕಮೆಂಡ್ ದಿಸ್ ಬಿಸ್ನೆಸ್. ಇಂತ ಒಂದು ಒಳ್ಳೆ ಬಿಸ್ನೆಸ್ ಇಟ್ಕೊಂಡು ನೀವು ಯಾವುದೇ ಪರ್ಸನ್ ಅನ್ನ ಕನ್ವಿನ್ಸ್ ಮಾಡೋದಿರೋದಿಲ್ಲ. ಜಸ್ಟ್ ಹೌ ಟು ರೆಕಮೆಂಡ್ ದ ಬಿಸ್ನೆಸ್. ಯಾರು ಇಷ್ಟ ಆಗ್ತಾರ ಅವ್ರು ಮಾಡ್ತಾರೆ, ಇಲ್ಲಾಂದ್ರೆ ನಡಿ. ಓಕೆ, ಬಿಕಾಸ್ ನಾವ್ ಇಂತ ಒಂದು ದೊಡ್ಡ ಬಿಸ್ನೆಸ್ ಅನ್ನ ಇಟ್ಕೊಂಡು ಯಾರಿಗೂ ಕೂಡ ಕನ್ವಿನ್ಸ್ ಮಾಡೋದು ಅವಶ್ಯಕತೆ ಇಲ್ಲ. ನೀವಿದ್ದೀರಾ, ನಾನು ತಿಳಿಸ್ಕೊಡ್ತೀನಿ. ನಿಮ್ಗೆ ಇಷ್ಟ ಇದ್ರೆ ಚೆನ್ನಾಗಿ ಮಾಡ್ಬೋದು, ಇಲ್ಲಾಂದ್ರೆ ನೋ ವರಿ ಅಬೌಟ್ ದಟ್. ನನ್ಗೇನೂ ಲಾಸ್ ಇಲ್ಲ. ವಿ ಡೋಂಟ್ ಹ್ಯಾವ್ ಅ ಸಿಂಗಲ್ ರುಪಿ ಲಾಸ್. ನನ್ಗೇನೂ ಲಾಸ್ ಆಗಲ್ಲ ಇಲ್ಲಿ, ರೈಟ್ ಅಲ್ವಾ?
ಕ್ಲಿಯರ್ ಆಯ್ತಾ? ಎಸ್, ಕ್ಲಿಯರ್ ಆಯ್ತಾ? ಎರಡನೇದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ದಟ್ ನನ್ನ ಪೇರೆಂಟ್ಸ್ ಅನ್ನ ಕೇಳಿ ಹೇಳ್ತೀನಿ. ಸೊ ನನ್ನ ಪೇರೆಂಟ್ಸ್ ನ ಕೇಳಿ ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮನ ಕೇಳಿ ಹೇಳ್ತೀನಿ, ನನ್ನ ಸಿಸ್ಟರ್ನ ಕೇಳಿ ಹೇಳ್ತೀನಿ, ನನ್ನ ಗಂಡನ ಕೇಳಿ ಹೇಳ್ತೀನಿ, ನನ್ನ ವೈಫ್ನ ಕೇಳಿ ಹೇಳ್ತೀನಿ. ಈ ಕ್ವಶನ್ಸ್ ಗಳು ಬರುತ್ತೆ, ನಮ್ಮ ಮನೇಲಿ ಕೇಳಿ ಹೇಳ್ತೀನಿ. ಸೊ ಯು ಹ್ಯಾವ್ ಟು ಆಸ್ಕ್ ದ ಕ್ವಶನ್ ಟು ಪರ್ಸನ್. ಏನ್ ಕ್ವಶನ್ ರೈಸ್ ಮಾಡಿ ಅಂದ್ರೆ, ಓಕೆ ಕೇಳಿ ಇಲ್ಲ ಅಂತಿಲ್ಲ, ತಪ್ಪೇನಿಲ್ಲ. ಬಟ್ ದ ಥಿಂಗ್ ಇಸ್, ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಒಂದು 2 ನಿಮಿಷ ಟೈಮ್ ಕೊಡಿ. ಯಾವತ್ತಾದ್ರೂ ನೀವು ಮಾಡುವಂತ ಕೆಟ್ಟ ಕೆಲಸಗಳನ್ನ ನಿಮ್ ಫ್ಯಾಮಿಲಿಗೆ ಹೇಳಿದೀರಾ? ಸೊ ಕೆಟ್ಟ ಕೆಲಸ ಅಂದ್ರೆ ನಾನು ಏನ್ ಮಾಡಿದ್ದೀನಿ ಅನ್ನೋದು ಒಂದು ಸ್ವಲ್ಪ ಆಟಿಟ್ಯೂಡ್ ಪರ್ಸನ್ಸ್ ಇರ್ತಾರೆ. ಓಕೆ, ಸೊ ಯಾವತ್ತೂ ಕೂಡ ನೀವು ಕಾಲೇಜ್ಗೆ ಹೋಗ್ತೀರಾ, ಸ್ಕೂಲ್ಗೆ ಹೋಗಿದ್ದೀರಾ, ಸಣ್ಣವ್ರು ಇದ್ದಂಗ್ಲೂ ಕ್ಲಾಸ್ ತಪ್ಸೇ ಇಲ್ವಾ? ಸೊ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ, ಯಾರಾದ್ರೂ ಅನ್ನೋನ್ ಪರ್ಸನ್ಗೆ ಮೆಸೇಜ್ ಮಾಡಿಲ್ವಾ ಸ್ಟಿಲ್ ಇಲ್ಲಿವರೆಗೂ? ಸೊ ದಟ್ ಯಾವ್ದೇ ಹುಡುಗಿನ ನೋಡಿಲ್ವಾ ನೀವು? ಯಾವ್ದೇ ಹುಡುಗನ್ ನೋಡಿಲ್ವಾ ನೀವು? ಎಸ್, ಸಿನಿಮಾಕ್ ಹೋಗಿಲ್ವಾ ನಿಮ್ ಪೇರೆಂಟ್ಸ್ ಗಳಿದಾನೆ? ಸೊ ಫ್ರೆಂಡ್ಸ್ ಜೊತೆ ಸುತ್ತಾಡಕ್ ಹೋಗಿದ್ದೀರಾ, ಫೀಸ್ ಜಾಸ್ತಿ ಇಸ್ಕೊಂಡಿದ್ದೀರಾ, ರೈಟ್? ಇವೆಲ್ಲಾ ಕೆಲಸ ಮಾಡೋವಾಗ ನಿಮ್ ಪೇರೆಂಟ್ಸ್ ಏನಾದ್ರು ಇದನ್ನ ಹೇಳಿದೀರಾ? ಸೊ ಅರ್ಥ ಮಾಡ್ಕೊಳ್ಳಿ, ಕೆಟ್ಟ ಕೆಲಸ ನಾವು ಯಾವಾಗ್ಲೂ ಮಾಡೋವಾಗ ನಮ್ ಪೇರೆಂಟ್ಸ್ಗೆ ಹೇಳೋದಿಲ್ಲ. ಸೊ ದಟ್ ಅರ್ಥ ಮಾಡ್ಕೊಳ್ಳಿ. ಸೊ ಇವೆಲ್ಲ ಮಾಡುವಾಗ ನಮ್ ಪೇರೆಂಟ್ಸ್ ನಾವ್ ಹೇಳಲ್ಲ, ಹೌದಾ? ಬಟ್ ದ ಥಿಂಗ್ ಇಸ್, ನಾವು ಒಳ್ಳೆ ಕೆಲಸ ಕೇಳುವಾಗ, ಒಳ್ಳೆ ಕೆಲಸ ಮಾಡುವಾಗ ನಮ್ ಪೇರೆಂಟ್ಸ್ ನ ಕೇಳ್ತೀವಿ. ಇಲ್ಲ, ಪೇರೆಂಟ್ಸ್ ನ ಕೇಳೋದು ಜರೂರ್ ಇದೆ ಅಲ್ವಾ ಸರ್ ಅಂತ ಹೇಳ್ತಾರೆ. ಓಕೆ, ಕರೆಕ್ಟ್ ಇದೆ, ಕೇಳಿ ಇಲ್ಲ ಅಂತಿಲ್ಲ. ಬಟ್ ಯು ಹ್ಯಾವ್ ಟು ಎಬಿಲಿಟಿ ಟು ದ ಡಿಸಿಷನ್ ಅಲ್ಲ. ನಿಮ್ ಕಡೆ ಎಬಿಲಿಟಿ ಬಂದಿದೆ, ಇವಾಗ ಮೆಚೂರ್ಡ್ ಪರ್ಸನ್. ನೀವೇನಾದ್ರೂ 16, 17, 15ನೇ ವರ್ಷ ಇದ್ದೀರಾ? ಇಲ್ಲ. ಸೊ ದಟ್ ನಿಮ್ ಕಡೆ ಮೆಚುರಿಟಿ ಇದೆ ಅಲ್ವಾ? ವೈ ಯು ಆರ್ ಗೋ ಟು ಯುವರ್ ಪೇರೆಂಟ್ಸ್? ಯು ಹ್ಯಾವ್ ಟು ಟೇಕ್ ಅ ಓನ್ ಡಿಸಿಷನ್. ನಿಮ್ಗೆ ಓನ್ ಡಿಸಿಷನ್ ತಗೊಳ್ಳೋಂತ ಕೆಪಾಸಿಟಿ ಇದೆ ರೀ. ಸೊ ನಿಮ್ಮ ಲೈಫಿಗೆ ನೀವು ಡಿಸಿಷನ್ ತಗೊಳಕ್ ಮುಂದೆ ಬಂದಿಲ್ಲ ಅಂದ್ರೆ, ಮುಂದೆ ಒಂದಿನ ನಿಮ್ ಪೂರ್ತಿ ನಿಮ್ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ. ಓಕೆ, ಸಡನ್ಲಿ ಅವ್ರು ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸೊ ದಾಟ್ ಅವ್ರು ಹೇಳ್ದಂಗೆ ನೀವು ಕೇಳ್ಬೇಕಾಗತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಓನ್ ಡಿಸಿಷನ್ ತಗೊಳ್ಳಿ. ಸೊ ಅದ್ರ ಮೇಲೂ ಕೂಡ ಅವರು ಇಲ್ಲ ಸರ್ ಅಂತ ಕೇಳಬೇಕು, ಓಕೆ ಬಿಟ್ಬಿಡಿ, ನೋ ವರಿ ಅಬೌಟ್ ದಟ್, ನಿಮ್ಗೆ ಏನೋ ಲಾಸ್ ಇಲ್ಲ. ಆಯ್ತು, ಆಲ್ ದ ಬೆಸ್ಟ್, ಕೇಳಿ. ಸೊ ಇನ್ನೂ ಒಂದು ಆಪ್ಷನ್ ಇದೆ. ಸೊ ಅವ್ರ ಪೇರೆಂಟ್ಸ್ ನ ಕೇಳ್ತೀನಿ, ಓಕೆ ಪೇರೆಂಟ್ಸ್ ಜೊತೆ ಮಾತಾಡಿ, ಪೇರೆಂಟ್ಸ್ ಜೊತೆ ಕರೆಕ್ಟ್ ಆಗಿ ಮಾತಾಡಿ, ಅದ್ರಲ್ಲಿ ಏನೂ ಭಯ ಇಲ್ಲ. ಸೊ ದಟ್ ಸಿಸ್ಟಮ್ ಬಗ್ಗೆ ಚೆನ್ನಾಗಿ ಹೇಳಿ, ನೀವೇನಪ್ಪ ರಿಕ್ವೆಸ್ಟ್ ಮಾಡೋದಿರೋದಿಲ್ಲ, ಕನ್ವಿನ್ಸ್ ಮಾಡೋದಿಲ್ಲ, ಜಸ್ಟ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಅಬೌಟ್ ದ ಬಿಸ್ನೆಸ್. ಈ ರೀತಿ ಬಿಸ್ನೆಸ್ ಇದೆ, ನಿಮ್ಮ ಮಗನಿಗೆ ಹೆಲ್ಪ್ ಆಗುತ್ತೆ, ಮಗಳು ಹೆಲ್ಪ್ ಆಗುತ್ತೆ, ಮಾಡಿಸಿ. ಸೊ ನಾನು ಅಪರ್ಚುನಿಟಿ, ನಾನು ಮುಂದೆ ನಿಂತು ಮಾಡಿಸ್ತೀನಿ, ಭರವಸೆ ಕೊಡಿ, ದಟ್ಸ್ ಇಟ್. ನೀವೇನು ಕನ್ವಿನ್ಸ್ ಮಾಡೋದು, ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೋ ರಿಕ್ವೆಸ್ಟಸ್ ಟು ಪೇರೆಂಟ್ಸ್. ಯಾಕೆ, ಯಾವಾಗ ನೀವು ಸಿಂಪತಿ ತೋರಿಸ್ತೀರಾ, ಯಾವಾಗ ನೀವು ರಿಕ್ವೆಸ್ಟ್ ಮಾಡ್ಕೊಡಿದ್ರೆ ಪರ್ಸನ್ಸ್ ಕೂಡ, ಪೇರೆಂಟ್ಸ್ ಕೂಡ ಅಡ್ವಾಂಟೇಜ್ ಆಗಿ ತಗೋತಾರೆ. ಯಾವಾಗ ನೀವು ಡೈರೆಕ್ಟ್ ಟು ಡೈರೆಕ್ಟ್ ಹೇಳ್ತೀರಾ ಅವಾಗ ಮಾಡಿಸ್ತಾರೆ. ಓಕೆನಾ? ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ಹೋಗನ್ವಾ? ಎಸ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ವೆರಿ ಇಂಪಾರ್ಟೆಂಟ್ ಅಬ್ಜೆಕ್ಷನ್ಸ್ ಏನ್ ಬರುತ್ತಂದ್ರೆ, ಬೈ ಹೌ ಮಚ್ ಯು ಅರ್ನ್, ದೋಸ್ತ್ ಹೌ ಮಚ್ ಯು ಅರ್ನ್, ಬ್ರೋ ಹೌ ಮಚ್ ಯು ಅರ್ನ್, ಮ್ಯಾಮ್ ನೀವ್ ಎಷ್ಟು ಅರ್ನ್ ಮಾಡಿದೀರಾ, ಸರ್ ನೀವ್ ಎಷ್ಟು ದುಡ್ಡು ಅರ್ನ್ ಮಾಡಿದೀರಾ, ರೈಟ್ ಅಲ್ವಾ? ಈ ಕ್ವಶನ್ಸ್ ಕಾಮನ್ ಆಗಿ ಬಂದೇ ಬರುತ್ತೆ. ಇದನ್ನ ಹ್ಯಾಂಗ್ ಹ್ಯಾಂಡಲ್ ಮಾಡ್ಬೇಕು, ರೈಟ್? ಯಾವ ಟು ಆನ್ಸರ್, ಸಿಂಪಲ್. ಸುಳ್ಳು ಹೇಳಕ್ ಹೋಗ್ಬೇಡಿ, ಯಾವುದೇ ಕಾರಣಕ್ಕೂ ಕೂಡ ಸುಳ್ಳುಗಳನ್ನ ಹೇಳಕ್ ಹೋಗ್ಬೇಡಿ. ಪ್ಲೀಸ್ ಡೋಂಟ್ ಟೆಲ್ ಲೈ. ಯಾವುದೇ ತರಹ ಸುಳ್ಳುಗಳನ್ನ ಹೇಳಕ್ ಹೋಗ್ಬೇಡಿ. ಓಕೆ, ಯಾಕಂತ ಹೇಳ್ತೀನಿ ಕೇಳಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನೀವು ಸುಳ್ಳು ಹೇಳಿದ್ರಿ ಅಂತಂದ್ರೆ ಎಲ್ಲಿವರೆಗೂ ಸುಳ್ಳು ಹೇಳ್ತೀರಾ? ಆ ಪರ್ಸನ್ ಸ್ಟಾರ್ಟ್ ಮಾಡೋವರೆಗೂ ಸುಳ್ಳು ಹೇಳ್ತೀರಾ, ಅದಾದ್ಮೇಲೆ ಗೊತ್ತಾಗತ್ತಲ್ವಾ? ದಟ್ ಹಾಗಾಗಿ ನಾನ್ ಹೇಳೋದೇನಪ್ಪಾ ಅಂತ, ನಿಮ್ ಕಡೆ ಬಂದಿತ್ತ ಪೇ ಔಟ್, ಯು ಹ್ಯಾವ್ ಟು ಶೋ ದಮ್. ಓಕೆ, ನಿಮ್ ಚೆಕ್ಗಳನ್ನ ತೋರಿಸಿ. ಇಲ್ಲ ನಿಮ್ ಕಡೆ ಬಂದಿಲ್ಲ ಅಂದ್ರೆ ಹ್ಯಾವ್ ಟು ಟೆಲ್. ನಾನು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ರೈಟ್ ಅಲ್ವಾ? ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ದಿಸ್ ಮಂತ್, ಓಕೆ, ನಾನು ಈ ಮಂತ್ ಅಲ್ಲಿ ಅರ್ನ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ರೈಟ್? ನೀವು ನನ್ನ ಜೊತೆ ಬಂದ್ರಲ್ಲ, ಡೆಫಿನೆಟ್ಲಿ ನಾನು ಏನ್ ಮಾಡ್ತೀನಿ, ನಿಮ್ಮನ್ನ ಕರ್ಕೊಂಡು ಹೋಗಿ ಸೊ ಒಂದು ಒಳ್ಳೆ ಅರ್ನಿಂಗ್ಸ್ ಅನ್ನ ನಾನ್ ಮಾಡಿಸ್ತೀನಿ. ಜೊತೆಗೆ ಅರ್ನ್ ಮಾಡೋಣ, ನಾನ್ ಕೂಡ ಅರ್ನ್ ಮಾಡ್ತೀನಿ, ಅಷ್ಟು ನಿಮ್ಗೂ ಕೂಡ ನಾನು ಅರ್ನ್ ಮಾಡಿಸ್ತೀನಿ. ಮೈ ಕಮಿಟ್ಮೆಂಟ್ ನಾನು ಇಷ್ಟು ಅರ್ನ್ ಮಾಡ್ಬೇಕಂತ. ಬಟ್ ವಾಟ್ ಅಬೌಟ್ ಯು? ನಿಮ್ ಕಮಿಟ್ಮೆಂಟ್ ಏನಿದೆ? ಸೊ ನೀನ್ ನನ್ನ ಜೊತೆ ಬಂದ್ರೆ ಮಾತ್ರ ಅರ್ನ್ ಮಾಡಕ್ ಸಾಧ್ಯ ಆಗತ್ತೆ. ಇಲ್ಲ ವೇಟ್ ಮಾಡ್ತೀರಾ ನಾನು ಅರ್ನ್ ಮಾಡೋವರೆಗೂ ಅಂದ್ರೆ 1 ಮಂತ್ ವೇಸ್ಟ್ ಆಗತ್ತೆ ನಿಮ್ದು, ಅರ್ಥ ಮಾಡ್ಕೊಳ್ಳಿ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಯು, ಆ 1 ಮಂತ್ ವೇಸ್ಟ್ ಮಾಡೋದಕ್ಕಿಂತ ಸ್ಟಾರ್ಟ್ ಮಾಡಿ. ಅದು ಅಷ್ಟೇ ಬರ್ಲಿ ಇಷ್ಟೇ ಬರ್ಲಿ, ಬರತ್ತಲ್ವಾ? ಕೆಲಸ ಮಾಡೋದಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಒಳ್ಳೆ ಉದ್ದೇಶ, ಒಳ್ಳೆ ಇಂಟೆನ್ಷನ್, ಒಳ್ಳೆ ಸಿಸ್ಟಮ್ ಅಲ್ಲಿ ನಾವು ಕೆಲಸ ಮಾಡ್ತಿದ್ವಿ ಅಂತಂದ್ರೆ ಆಬ್ವಿಯಸ್ಲಿ ಇನ್ಕಮ್ ಬಂದೇ ಬರತ್ತೆ. ಅಂಡ್ ನಿಮ್ಗೂ ನಾನು ಅದೇ ಹೇಳೋದು, ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ಆ ಒಂದು ನಾಲೆಜ್ ನಿಮಗೆ ನಾನು ಕೊಡ್ತೀನಿ. ಇಷ್ಟೇ ಹೇಳಿ. ಕ್ಲಿಯರ್ ಆಯ್ತಾ ಇದು? ಸೊ ಫಟಾಫಟ್ ನೀವು ಕರೆಕ್ಟ್ ಆಗಿ ತಿಳಿಸ್ಕೊಟ್ರಿ ಅಂತಂದ್ರೆ ಆಬ್ವಿಯಸ್ಲಿ ಆ ಪರ್ಸನ್ ವಾಪಸ್ ಕ್ವಶನ್ಸ್ ಕೇಳೋದು ನಿಲ್ಲಿಸ್ಬಿಡ್ತಾನೆ. ಸೊ ಹಾಗಾಗಿ ಪರ್ಸನ್ ಮೈಂಡ್ ಸೆಟ್ ಅಲ್ಲಿ ಯಾವುದೇ ಅಬ್ಜೆಕ್ಷನ್ಸ್ ಗಳು ಇದ್ರೂ ಕೂಡ ನೀವು ಕ್ಲಿಯರ್ ಮಾಡೋದು ನಿಮ್ಮ ಕರ್ತವ್ಯ ಇರುತ್ತೆ. ಓಕೆನಾ? ಎಸ್, ಫೈನ್. ತುಂಬಾ ಜನ ಈ ಕ್ವಶನ್ಸ್ ನಾನು ಹಾಕ್ತಾರೆ. ಏನ್ ಕ್ವಶನ್ ಅಪ್ಪ ಅಂದ್ರೆ, ನನ್ ಕಡೆ ಟೈಮ್ ಇಲ್ಲ. ಓಕೆನಾ? ನನ್ ಕಡೆ ಈ ಕೆಲಸ ಮಾಡೋದಕ್ಕೆ ಟೈಮ್ ಇಲ್ಲ, ಸೊ ದಟ್ ನನ್ಗೆ ಅಷ್ಟೊಂದು ಟೈಮ್ ಇಲ್ಲ ಈ ಕೆಲಸ ಮಾಡೋದಕ್ಕೆ ಅನ್ನೋಂತ ಅಬ್ಜೆಕ್ಷನ್ ಬರುತ್ತೆ. ಅವಾಗ ಏನ್ ಮಾಡ್ತೀರಾ ನೀವೆಲ್ಲರೂ ಕೂಡ? ಟೈಮ್ ಇಲ್ಲ ಅಂದ್ರೆ ಬಿಟ್ಬಿಡ್ತೀರಾ? ಎಸ್, ಟೈಮ್ ಇಲ್ಲ ಅಂದ್ರೆ ಬಿಟ್ಬಿಡ್ತೀರಾ? ಹಾ, ಸೊ ನನ್ನ ಕಡೆ ಅಷ್ಟೊಂದು ಟೈಮ್ ಇಲ್ಲ, ನನಗೊಂದು ಸ್ವಲ್ಪ ಟೈಮ್ ಕೊಡು ಥಿಂಕ್ ಮಾಡೋದಕ್ಕೆ, ಅದನ್ನು ಹೇಳ್ತೀರಾ. ಓಕೆ, ಅದನ್ನ ಫಸ್ಟ್ ಆನ್ಸರ್ ಮಾಡಿದ್ರೆ ದಟ್ ಟೈಮ್ ಇಲ್ಲ ಅನ್ನೋರು ಹೇಳಿ. ಓಕೆ, ಎಷ್ಟು ಗಂಟೆ ಎದ್ದೇಳ್ತೀರಾ ನೀವು?
ಎಷ್ಟು ಗಂಟೆ ಎದ್ದೇಳ್ತೀರಾ ಕ್ವಶನ್ ಕೇಳಿ. 8 ಗಂಟೆ 9 ಗಂಟೆ 7 ಗಂಟೆ ಓಕೆ. ಸೊ ಅಷ್ಟು ಗಂಟೆಗೆ ಎದ್ದು ಕೂಡ ಏನ್ ಮಾಡ್ತೀರಾ, ಕಾಲೇಜ್ಗೆ ಹೋಗ್ತೀನಿ, ಆಫೀಸ್ಗೆ ಹೋಗ್ತೀನಿ, ಕೆಲಸ ಮಾಡ್ತೀನಿ, ಮನೆ ಕೆಲಸ ಮಾಡ್ತೀನಿ. ಓಕೆ, ಅದಾದ್ಮೇಲೆ ಏನ್ ಮಾಡ್ತೀರಾ, ಅದಾದ್ಮೇಲೆ ಸೊ ದಟ್ ಮನೆಗೆ ಬರ್ತೀನಿ, ಊಟ ಮಾಡ್ತೀನಿ, ಮಲ್ಕೋತೀನಿ, ಓದ್ತೀನಿ. ಓಕೆ, ಸೊ ಅದಾದ್ಮೇಲೆ ಏನ್ ಮಾಡ್ತೀರಾ, ಸೊ ದಟ್ ನೈಟ್ ಆಗುತ್ತೆ, ಊಟ ಮಾಡ್ತೀನಿ, ಮಲ್ಕೋತೀನಿ. ಓಕೆ, ಓದ್ಕೋತೀನಿ, ಮತ್ತೆ ಬೆಳಗ್ಗೆ ಕಾಲೇಜ್ ಹೋಗ್ತೀನಿ ಅಥವಾ ಸೊ ಆಫೀಸ್ಗೆ ಹೋಗ್ತೀನಿ, 9 to 5 ಕೆಲಸ ಮಾಡ್ತೀನಿ, ಮನೆಗೆ ಬರ್ತೀನಿ. ದಿಸ್ ಇಸ್ ಯುವರ್ ಲೈಫ್, ಆಕ್ಚುಲ್ ಲೈಫ್ ಇದು. ಅರ್ಥ ಮಾಡ್ಕೊಳ್ಳಿ. ಜೀವನ ಪೂರ್ತಿ ಹಿಂಗೆ ಇರ್ಬೇಕು ಅನ್ಕೊಂಡಿದ್ದೀರಾ? ಯು ಹ್ಯಾವ್ ಟು ಆಸ್ಕ್ ದ ಕ್ವಶನ್. ಟೈಮ್ ಇದೆ ಸರ್ ನಿಮ್ಮ ಹತ್ರ ಟೈಮ್ ಇದೆ, ಬಟ್ ನೀವು ಟೈಮ್ನ ಮ್ಯಾನೇಜ್ ಮಾಡಬೇಕು. ವೈ ಯು ಆರ್ ಫಿಲ್ಲಿಂಗ್ ದಿಸ್ ಫಾರ್ಮ್? ಈ ಫಾರ್ಮ್ ಯಾಕೆ ಫಿಲ್ ಮಾಡಿದ್ರಿ? ಟೈಮ್ ಇದೆ ಅಂತಾನೆ ಮಾಡಿದಿರಲ್ವಾ? ಕ್ಯಾನ್ ಐ ನೋ ದ ಎಕ್ಸಾಕ್ಟ್ಲಿ ರೀಸನ್? ಡೈರೆಕ್ಟ್ ಆಗಿ ರೀಸನ್ ಹೇಳಿ. ಓಕೆ, ಟೈಮ್ ಇಲ್ಲ ಅಂತ ಹೇಳ್ತಿದ್ರ, ಓಕೆ, ನೋ ವರಿ ಅಬೌಟ್ ದಟ್. ನಾನು ಟೈಮ್ ಮಾಡ್ಕೊಡ್ತೀನಿ ನಿಮ್ಗೆ. ಓಕೆ, 24 ಗಂಟೆಯಲ್ಲಿ ನೀವು 2 ಅವರ್ಸ್ ಫ್ರೀ ಮಾಡ್ಕೊಡ್ತೀನಿ. ಕೆಲಸ ಮಾಡೋಕೆ ರೆಡಿ ಇದ್ದೀರಾ? ಎಸ್, ರೆಡಿ ಇದ್ದೀನಿ. ಹಾಗಿದ್ರೆ ಟೈಮ್ ಹೇಳ್ಕೊಡಿ ಅವ್ರಿಗೆ. ಬೆಳಗ್ಗೆ 5 ಗಂಟೆ ಎದ್ದೇಳಿ, ನಿಮ್ ಕೆಲಸ ಮುಗಿಸ್ಕೊಳ್ಳಿ. ಓಕೆ, ಆಫೀಸ್ಗೆ ಹೋಗೋದಿರುತ್ತೆ, ಆಫೀಸ್ ಹೋಗಿ ಬನ್ನಿ. ನಿಮ್ಗೆ ಫ್ರೀ ಇತ್ತು ಅಂದ್ರೆ ಆ ಟೈಮಲ್ಲಿ ಕೆಲಸ ಮಾಡಿ, ಇಲ್ಲ ಆಫೀಸಿಂದ ಬಂದು ಕೆಲಸ ಮಾಡಿ. ಓಕೆ, ದಟ್ ಕಾಲೇಜ್ ಹೋಗೋದಿರುತ್ತೆ, ಓಕೆ, ಕಾಲೇಜ್ಗೆ ಹೋಗಿ, ಏನಾರು ಕಾಲೇಜಿಂದ ಬಂದಿನ ಕೆಲಸ ಮಾಡಿ. ರೈಟ್, ಕಾಲೇಜಲ್ಲಿ ಟೈಮ್ ಆಗುತ್ತೆ, ಕಾಲೇಜಲ್ಲಿ ಕೆಲಸ ಮಾಡಿ. ದಟ್ ಇವತ್ತಿನ 2 ಅವರ್ ನೀವು ಕೊಡೋದ್ರಿಂದ ಮುಂದೆ ನಿಮ್ಮ ಜೀವನ ಪೂರ್ತಿ ಸೊ ನೀವು ಒಂದು ಒಳ್ಳೆ ಇನ್ಕಮ್ ಸೋರ್ಸ್ ಅನ್ನ ಅರ್ನ್ ಮಾಡೋಕೆ ಈಸಿ ಆಗತ್ತೆ. ಇವತ್ತು ನೀವು ಟೈಮ್ ಕೊಟ್ಟಿಲ್ಲ ಅಂದ್ರೆ ಮುಂದೆ ಇನ್ನೊಬ್ಬರಿಗೋಸ್ಕರ ನೀವು ಟೈಮ್ ಕೊಡ್ಬೇಕಾಗತ್ತೆ ರೀ. ಇವಾಗ ಜಾಬ್ ಮಾಡ್ತಿದ್ರ, ಇನ್ನೊಬ್ಬರಿಗೋಸ್ಕರ 8-9 ಅವರ್ಸ್ ಕೊಡ್ತಿದ್ರ ಡೈಲಿ. ಅರ್ಥ ಮಾಡ್ಕೊಡಿ. ಓಕೆ, ಒಂದು ತಿಂಗಳಿಗೆ 9 ಅವರ್ಸ್ ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು ಯೋಚನೆ ಮಾಡಿ. ಅಷ್ಟು ಟೈಮ್ ಕೊಟ್ಟರು ಕೂಡ ಅಷ್ಟು ನಿಮ್ಗೆ ಇನ್ಕಮ್ ಜನರೇಟ್ ಆಗ್ತಿದೆನಾ? ಸಾಧ್ಯನೇ ಇಲ್ಲ. ಹೌದಾ? ಮತ್ತೆ ಇಷ್ಟೆಲ್ಲಾ ಹೇಳಿದ್ಮೇಲೂ ಕೂಡ ನೀವು ಫ್ರೀ ಇಲ್ವಾ? ಇದ್ದೀರಾ. ನೀವು ಟೈಮ್ ನ ಮ್ಯಾನೇಜ್ ಮಾಡ್ಬೇಕು ಅಷ್ಟೇ. ಅದನ್ನ ನಾನು ಹೇಳ್ಕೊಡ್ತೀನಿ, ಅದ್ರ ಪ್ರಕಾರ ಮಾಡಿ. ಸಿಂಪಲ್ ಥಿಂಗ್ ಇಸ್ ಅದ. ಎಂತದಕ್ಕೂ ಟೈಮ್ ಇದೆ ನಿಮ್ಗೆ, ಹೌದಲ್ವಾ? ಸಿನಿಮಾ ನೋಡ್ತೀರಾ ಅಲ್ವಾ ಎವ್ರಿ ಸಂಡೇ? ಪಬ್ಬಿಗೆ ಹೋಗ್ತೀರಾ, ಪಾರ್ಟಿ ಮಾಡ್ತೀರಾ ಅಲ್ವಾ? ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋಗ್ತೀರಲ್ವಾ? ಟ್ರಾವೆಲ್ ಮಾಡ್ತೀರಲ್ಲ, ಹೌದಾ? ಇದಕ್ಕೆಲ್ಲಾನು ಟೈಮ್ ಇದೆ ಅಲ್ವಾ? ಗರ್ಲ್ ಫ್ರೆಂಡ್ ಜೊತೆ ಕಾಲ್ ಮಾಡ್ತೀರಾ ಅಲ್ವಾ? ಪೇರೆಂಟ್ಸ್ ಗೆ, ದೂರದ ಸಂಬಂಧಿಗೆ ಕಾಲ್ ಮಾಡ್ತೀರಾ, 1 ಗಂಟೆವರೆಗೂ ಮಾತಾಡ್ತೀರಾ. ಫ್ರೆಂಡ್ ಜೊತೆ ಹರಟೆ ಹೊಡಿತೀರಾ, ಹೌದಲ್ವಾ? ಮಾಡ್ತೀರಲ್ವಾ? ಇಷ್ಟೆಲ್ಲ ಕೆಲಸ ಇಟ್ಕೊಂಡು ಫೋನ್ ಯಾರಿಗೂ ಮಾಡಲ್ವಾ ನೀವು? ನಿಮ್ ಕಾಲ್ ಅಷ್ಟೇ ತೆಗೀರಿ. ಎಷ್ಟು ಕಾಲ್ ಮಾಡಿದೀರಾ, ಎಷ್ಟು ನಿಮಿಷ ಮಾತಾಡಿದೀರಾ? ಎಸ್, ಓಕೆ, ಹರ್ಟ್ ಆಗ್ಬೋದು, ಪರವಾಗಿಲ್ಲ. ದಿಸ್ ಇಸ್ ರಿಯಾಲಿಟಿ ರೀ. ರೈಟ್, ಸೊ ಅರ್ಥ ಮಾಡ್ಕೊಳ್ಳಿ ದಟ್ ಇಷ್ಟೆಲ್ಲ ಮಾಡೋದಕ್ಕೆ ನಿಮ್ಗೆ ಟೈಮ್ ಇದೆ, ಬಟ್ ನಿಮ್ಮ ಲೈಫಿಗೋಸ್ಕರ ಒಂದ್ ಸ್ವಲ್ಪ ಟೈಮ್ ಕೊಡೋಕ್ಕಾಗಲ್ವಾ ಹೇಳಿ? 1-2-3 ಅವರ್ ಟೈಮ್ ನ ಕೊಡೋದ್ರಿಂದ ಸೊ ದಟ್ ನಿಮ್ಮ ಜೀವನನೇ ರೂಪಿಸುತ್ತೆ ಈ ಒಂದು ಪ್ಲಾಟ್ಫಾರ್ಮ್. ಸೊ ಹಾಗಾಗಿ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಸ್, ಸೊ ಇಲ್ಲೇನಾಗತ್ತೆ, ಪರ್ಸನ್ ಮೈಂಡ್ಸ್ ಅಲ್ಲಿ ಕ್ಲಿಯರ್ ಆಗತ್ತೆ, ಹೌದಪ್ಪ ನಾನು ಟೈಮ್ ಕೊಡ್ಬೇಕಂತ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಅಬ್ಜೆಕ್ಷನ್ಸ್. ಓಕೆ, ನಿಮ್ಮ ಸರ್ಕಲ್ ಅಲ್ಲಿ ನಿಮಗೆ ಡೈಲಿ ಬರುವಂತ ಅಬ್ಜೆಕ್ಷನ್ಸ್ ಗಳಲ್ಲಿ ಇವು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇದನ್ನ ಪಕ್ಕಾ ನೀವು ಹ್ಯಾಂಡಲ್ ಮಾಡಕ್ ಕಲ್ಕೊಂಡ್ರಿ ಅಂತ ಹೇಳ್ಕೊಡಿ. ಯಾವ್ದು ಹೆದರೋಕ್ ಹೋಗ್ಬೇಡಿ. ಯಾರು ಏನ್ ಹೇಳ್ತಾರ ಟಕಾಟಕ್ ನೀವು ಆನ್ಸರ್ ಕೊಟ್ರಿ, ಟಕಾಟಕ್ ನೀವು ಅಬ್ಜೆಕ್ಷನ್ಸ್ ಹ್ಯಾಂಡಲ್ ಮಾಡಿದ್ರಿ ಅಂತಂದ್ರೆ ಆಬ್ವಿಯಸ್ಲಿ ಆ ಪರ್ಸನ್ ಮೈಂಡ್ ಸೆಟ್ ಕ್ಲಿಯರ್ ಆಗತ್ತೆ, ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ. ಓಕೆನಾ? ಎಸ್, ದಟ್ಸ್ ಆಲ್ ಮೈ ಸೈಡ್. ನನ್ನ 100% ನಾನು ಕೊಟ್ಟಿದ್ದೀನಿ, ನಿಮ್ಗೆಲ್ರಿಗೂ ಉಪಯೋಗ ಆಗತ್ತೆ ಅನ್ಕೊಂಡಿದ್ದೀನಿ. ಸೊ ಪ್ಲೀಸ್ ಹ್ಯಾಂಡಲ್ ಆಲ್ ದ ಅಬ್ಜೆಕ್ಷನ್ಸ್. ಓಕೆ, ಸೊ ದಟ್ ಹಿಂದಿನ ವಿಡಿಯೋ ನೀವು ಅಬ್ಜೆಕ್ಷನ್ಸ್ ಪಾರ್ಟ್ 1 ನೋಡಿಲ್ಲ ಅಂತಂದ್ರೆ ಸೊ ಪ್ಲೀಸ್ ದಟ್ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ಓಕೆನಾ? ಅದ್ರಲ್ಲಿ ಆ ವಿಡಿಯೋ ಇರುತ್ತೆ, ಆಬ್ವಿಯಸ್ಲಿ ಆ ವಿಡಿಯೋ ನಿಮಗೆ ಸಿಗತ್ತೆ. ಪಾರ್ಟ್ 1 ನೋಡ್ಕೊಳ್ಳಿ. ಅಂಡ್ ಆಲ್ಸೋ ಇದನ್ನ ಕರೆಕ್ಟ್ ಆಗಿ ದಟ್ ನೋಡ್ಕೊಂಡು ಆಫ್ಟರ್ ದಟ್ ನಿಮ್ಮ ಟೀಮ್ಗೂ ಕೂಡ ಶೇರ್ ಮಾಡಿ. ಡೆಫಿನೆಟ್ಲಿ ಅವ್ರಿಗೂ ಕೂಡ ಹೆಲ್ಪ್ ಆಗತ್ತೆ. ಅಂಡ್ ಯಾರೆಲ್ಲ ಫೇಸ್ ಮಾಡ್ತಿದ್ರೆ ಅಬ್ಜೆಕ್ಷನ್ಸ್ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಅನ್ನೋರ್ಗೆ ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಬೇಗ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಓಕೆನಾ? ಆಲ್ ದ ಬೆಸ್ಟ್ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ವಿತ್ ಅ ನ್ಯೂ ಟಾಪಿಕ್, ವಿತ್ ಅ ನ್ಯೂ ಥಿಂಗ್ಸ್. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಅಂಡ್ ವರ್ಕ್ ಫಾರ್ ಯುವರ್ ಪೇರೆಂಟ್ಸ್, ವರ್ಕ್ ಫಾರ್ ಯುವರ್ ಡ್ರೀಮ್ಸ್. ಆಲ್ ದ ಬೆಸ್ಟ್.